ಸೇವೆ ಒಂದು ದಿನ ಮಾಡಲಿಲ್ಲ. ಇದ್ದಾಗಂತೂ ಅವರ ಮಾತು ಕೇಳೋದೇ ಇಲ್ಲ. ನಾವು ಹೋದಾಗಲಾದ್ರೂ ಶ್ರಾದ್ದ ಮಾಡೋಣ ಅಂತಂದ್ರೆ ಮಠಕ್ಕೆ ಬರಿಸಿಬಿಡ್ತೀವ್ರಿ. ಯಾವ ತಂದೆ ತಾಯಿಗಳನ್ನ ಒಂದು ದಿವಸ ತಾವು ಬೆಳೆಸಿದ ತಮ್ಮ ಆಸೆ ಆಮಿಷ ದುಃಖ ದುಮ್ಮಾನ ಬಡತನಗಳನ್ನ ಬದಿಗೊತ್ತಿ ಸಾಲವನ್ನ ಬದಿಗೊತ್ತಿ ಮಕ್ಕಳ ಉನ್ನತಿಗಾಗಿ ತನ್ನ ಜೀವವನ್ನ ತೆಗೆದಂತಹ ತಂದೆ ತಾಯಿಗಳ ಶ್ರಾದ್ದವನ್ನ ಒಂದು ದಿವಸ ಮನೆಯಲ್ಲಿ ಮಾಡೋದಿಲ್ಲ. ನಾವು ಯೋಚನೆ ಮಾಡಿ ಎಷ್ಟು ಕೃತಜ್ಞರು ನಾವು ತಂದೆ ತಾಯಿಗಳಿಗೆ. ಹೋದಾಗಲಾದರೂ ಕೂಡ ಒಂದೇ ಒಂದು ದಿವಸ ಅವರು ಕೊಟ್ಟ ಮನೆ, ಅವರು ಕೊಟ್ಟ ದೇಹ, ಅವರು ಕೊಟ್ಟ ಭಾಗ್ಯ, ಅವರು ಕೊಟ್ಟಂತಹ ವಿದ್ಯೆ, ಅವರು ನೀಡಿದಂತಹ ಈ ಆಡಂಬರ, ಇದೆಲ್ಲವನ್ನ ಕೊಟ್ಟಂತಹ ತಂದೆ ತಾಯಿಗಳಿಗೆ ಎಲ್ಲವನ್ನ ಕೇಳಿದ್ದೆಲ್ಲವನ್ನ ಮಕ್ಕಳಿಗೆ ಕೊಡಿಸಿ ಕೊನೆಯವರೆಗೂ ವಿಲನ್ನಾಗಿರುವ ಏಕೈಕ ವ್ಯಕ್ತಿ ಅಂದ್ರೆ ಅವನು ಅಪ್ಪ. ನೋಡಿ ಪಾಪ, ಎಲ್ಲವನ್ನ ಕೊಡಿಸ್ತಾನೆ, ಕೊನೆವರೆಗೂ ವಿಲನ್ನಾಗೇ ಇರ್ತಾನೆ. ಅಂತಹ ಅಪ್ಪನನ್ನ ಅಮ್ಮನನ್ನ ಮನೆಗೆ ಕರೆಸಿ ಒಂದು ದಿವಸ ಅನ್ನ, ಶ್ರಾದ್ದದ ದಿವಸದಲ್ಲಿ ಒಂದು ದಿವಸ ಅನ್ನ, ಯದ್ಯಾತ್ರಾ ಪಿತೃಮಂಡಲಸ್ಯ ತನುತೆ ವೈಕುಂಠ ಯಾತ್ರಾಂಪರಾಂ ಯತ್ರ ಕ್ಷಿಪ್ತ ತಿಲಾ ಮಹಾಂತಿ ತಿಲಶೋ ಕುರ್ವಂತಿ ಪಾಪಾನ್ಯಹೋ ಪಿಂಡೋ ಯತ್ರ ಸಮರ್ಪಿತೋ ಯಮಭಟಾನ್ ಪಿಂಡೀಕರೋತ್ಯಕ್ಷತಾಂ ಮರ್ತ್ಯಂ ಸ್ಮಾಕ್ಷತ ಮೀಡ್ಯತಾಂ ಸ್ತುತಿತತಿಸ್ತಂ ವಿಷ್ಣು ಪಾದಂ ಭಜೆ ಅಂತ ವಾದಿರಾಜರಂದಂತೆ ಆ ವಿಷ್ಣು ಪಾದದ ಮೇಲೆ ಪಿಂಡವನ್ನ ಇಟ್ಟು ತಂದೆ ತಾಯಿಗಳಿಗೆ ಪ್ರಾರ್ಥನೆಯನ್ನ ಮಾಡಿ, ನಿನ್ನ ವಂಶದಲ್ಲಿ ಅದರಲ್ಲೂ ಬ್ರಾಹ್ಮಣನಾಗಿ ನಿನ್ನ ವಂಶದಲ್ಲಿ ಹುಟ್ಟಿ ನಿನ್ನ ಎಲ್ಲ ಆಚರಣೆಗಳನ್ನ ಸಂಪ್ರದಾಯಗಳನ್ನ ನಡೆಸಿಕೊಂಡು ಹೋಗುವಂತಹ ಸೌಭಾಗ್ಯವನ್ನ ಕೊಟ್ಟು ಕಾಪಾಡುವಂತ ಬೇಡಿಕೊಳ್ಳುವಂತಹ ದಿವಸದಲ್ಲಿ ಅವರನ್ನ ಮಠಕ್ಕೆ ಕೊಟ್ಟು ಕಳಿಸ್ತೇವ್ರಿ. ಯಾರ್ಯಾರ್ದೋ ಅನ್ನ ಯಾರ್ಯಾರ್ದೋ ಉಂಡಿ ಜೊತೆಗೆ ಅವ್ರು ಉಂಡಿ ಇಡ್ತೇವೆ ಅಂದಾಗ ದೇವರು ಯಾಕೆ ಅನುಗ್ರಹ ಮಾಡ್ತಾನೆ ನಮ್ಮಲ್ಲಿ? ಆ ನಿಟ್ಟಿನಲ್ಲಿ ತಂದೆ ತಾಯಿಗಳ ಶ್ರಾದ್ದಾದಿ ಕರ್ಮಗಳನ್ನ ಮನೆಯಲ್ಲಿ ವರ್ಷಕ್ಕೆ ಒಮ್ಮೆ ಆದರೂ ಮನೆಯಲ್ಲಿ ಮಾಡಬೇಕು. ಇವತ್ತು ನೋಡಿ, ನಾವು ಮಠಗಳಲ್ಲಿ ದೇವಸ್ಥಾನಗಳಲ್ಲಿ ಶ್ರಾದ್ದಾದಿ ಕರ್ಮಗಳನ್ನ ಮಾಡ್ತಾ ಇದ್ದೇವೆ. ಮಠಗಳು ದೇವಸ್ಥಾನಗಳು ಬೆಳೀತಾ ಇವೆ, ಮನಗಳು ಕುಗ್ಗುತ್ತಾ ಇವೆ, ಸಂಪ್ರದಾಯಗಳು ಕುಗ್ಗುತ್ತಾ ಇವೆ, ಸಂಬಂಧಗಳು ಕುಗ್ಗುತ್ತಾ ಇವೆ. ನಾವು ಹೋದಾಗ ನಮ್ಮನ್ನ 4 ಜನ ಹೊರಲಿಕ್ಕೆ ಬರೋದಿಲ್ರಿ. ಅದು ಈಕೋ ಗಾಡಿ ಇರುತ್ತದಲ್ಲ, ಅದರೊಳಗೆ ಕರ್ಕೊಂಡು ಹೋಗ್ತಾರ. ಯಾಕೆ ಕರೆದುಕೊಂಡು ಹೋಗ್ತಾರೆ ಗೊತ್ತಾ? ಆವಾಗ ಹಿಂದಿನವರು ಹೋದಾಗ 4 ಹೆಗಲು ಬರುತ್ತಿತ್ತು, ಇವಾಗ ಈಕೋ ಗಾಡಿ ಬರುತ್ತದೆ. ಯಾಕೆ ಬರುತ್ತದೆ? ಅವತ್ತಿನವರಿಗೆ ಈಗೋ ಇರಲಿಲ್ಲ, ಹೀಗಾಗಿ ಈಗೋ ಬರಲಿಲ್ಲ. ಇವತ್ತು ನಮ್ಮಲ್ಲಿ ಈಗೋ ಇದೆ, ಅದಕ್ಕೆ ಈಗೋ ಬರುತ್ತದೆ. ಈಗೋ ಅನ್ನ ಬಿಟ್ಟು ನಡೆದರೆ 4 ಹೆಗಲು ಸಿಗುತ್ತದೆ. ಈಗೋದಿಂದ ಬದುಕಿದರೆ ನಮ್ಮನ್ನ ಗೋ ಅಂತ ಕಳಿಸಿ ಬಿಡ್ತಾರೆ. ಅದಕ್ಕಾಗಿ ಬಾಗಿ ನಡೆಯುವುದನ್ನ ನಾವು ಕಲಿತರೆ ದೇವರ ಅನುಗ್ರಹವಾಗ್ತದೆ. ಆ ನಿಟ್ಟಿನಲ್ಲಿ ತಂದೆ ತಾಯಿಗಳನ್ನ ಮನೆಗೆ ಕರೆದು ಯೋಗ್ಯವಾದಂತಹ ಬ್ರಾಹ್ಮಣರಿಗೆ ಒಂದು ದಿವಸವಾದರೂ ಅನ್ನ ಸಂತರ್ಪಣೆಯನ್ನ ಮಾಡಬೇಕು ಅಂತಾರೆ. ಇದೇ ನೋಡಿ, ತಂದೆ ತಾಯಿಗಳಿಗೆ ನಾವು ಸಲ್ಲಿಸುವ ಒಂದೇ ಒಂದು, ಒಡಲಿನಲ್ಲಿ ತಾಯಿ ಇಟ್ಟುಕೊಂಡಾಗ ತನ್ನ ಕರುಳನ್ನೇ ನಮ್ಮ ಹೊಟ್ಟೆಯಲ್ಲಿ ಇಟ್ಟಾಗ ಆ ಕರುಳನ್ನ ಛೇದಿಸಿಕೊಂಡು ಹೊರಗೆ ಬರುವಾಗ ಆದ ನೋವು ಯಾವ ರೀತಿಯಾಗಿದೆ ಯೋಚನೆ ಮಾಡಿ. ಆ ನೋವಿಗಿಂತಲೂ ಹಡೆದಂತಹ ಮಗ ಒಂದು ದಿವಸ ಶ್ರಾದ್ದ ಕರ್ಮವನ್ನ ಮಾಡದೇನೆ ತಿರಸ್ಕಾರ ಮಾಡಿದರೆ ಅದರ 100 ಪಟ್ಟು ನೋವು ತಾಯಿಗೆ ಆಗ್ತದಂತೆ. ಅಂತಹ ಸಂದರ್ಭರಿ ಯಾವ ತಂದೆಯ ಹೆಗಲ ಮೇಲೆ ಕುಳಿತು ದೇವರನ್ನ ನೋಡಲಿಕ್ಕೆ ಹೋಗ್ತೇವೋ ನಾವು ಚಿಕ್ಕವರಿದ್ದಾಗ, ಕುಳಿತ ಹೆಗಲು ಅದು ದೇವರ ಹೆಗಲು ಅನ್ನೋದೇ ಮರೆತು ಬಿಡುತ್ತೇವೆ. ಸರ್ವತೀರ್ಥಮಯೀ ಮಾತಾ ಸರ್ವದೇವಮಯ ಪಿತಾ ಮಾತರಂ ಪಿತರಂ ತಸ್ಮಾತ್ ಸರ್ವಯತ್ನೇನ ಪೂಜೆಯೇತಂತಾನೆ ಕಪಿಲನಾಮಕ ಭಗವಂತ. ಪ್ರಹ್ಲಾದರಾಜರ ಜೀವನದಲ್ಲಿ ಕೇಳ್ತೇವಲ್ಲ, ಬೆಟ್ಟದಿಂದ ಉರುಳಿಸಿದ, ಆನೆಯಿಂದ ತುಳಿಸಿದ, ಹಾವಿನಿಂದ ಕಚ್ಚಿಸಿದ, ಹುಲಿಯ ಬೋನಿನಲ್ಲಿ ಹಾಕಿದ, ಬೆಂಕಿಯಲ್ಲಿ ಹಾಕಿದರೂ ಪ್ರಹ್ಲಾದ ಸಾಯ್ಲೇ ಇಲ್ಲ. ಹಿರಣ್ಯಕಶಿಪುವಿಗೆ ಡೌಟ್ ಬಂತು, ಸಾವು ನನಗೆ ಬೇಡ ಅಂದಿನೋ ಅಥವಾ ನನ್ನ ಮಗನಿಗೆ ಬೇಡ ಅಂದಿನೋ. ಕನ್ಫ್ಯೂಸ್ ಆದಾಗ ಕೊನೆಗೆ ಕಯಾದುವಿಗೆ ಹೇಳಿದನಂತೆ, ನಿನ್ನ ಕೈಯಿಂದ ವಿಷಪ್ರಾಶನ ಮಾಡಿಸು ಪ್ರಹ್ಲಾದನಿಗೆ ಅಂತ. ಯಾವ ತಾಯಿ ತಾನೇ ಮಾಡ್ತಾಳ್ರಿ ವಿಷವನ್ನ? ಹಸಿವರಿತು ತಾಯಿ ತನ್ನ ಶಿಶುವಿಗೆ ಒಸೆದು ಮೊಲೆ ಕೊಡುವಂತೆ ನೀ ಪೋಷಿಸದೆ ಬೇರಿನ್ನಾರು ಪೋಷಕರಾಗಿ ಸಲಹುವರು. ಬಸಿರೊಳಗೆ ಬ್ರಹ್ಮಾಂಡ ಕೋಟಿಯ ಪಸರಿಸಿದೆ ಪರಮಾತ್ಮ ನೀನೆಂದು ಸುರುತಿವೆ ವೇದಗಳು ರಕ್ಷಿಸೋ ನಮ್ಮ ನರವರತ ಅಂತ ಹರಿಭಕ್ತಿ ಸಾರದಲ್ಲಿ ಕನಕದಾಸರಂತಾರೆ. ಅಂತಹ ತಾಯಿ ವಿಷವನ್ನ ಕೊಡೋದಿಲ್ಲ ಅಂತ ಗಟ್ಟಿಯಾಗಿ ನಿಂತಾಗ ಪ್ರಹ್ಲಾದರಾಜರು ಹೇಳ್ತಾರಂತೆ, ಅಮ್ಮ ಮೊದಲು ಪತಿಯ ಧರ್ಮವನ್ನ ಆಚರಣೆ ಮಾಡು, ಅನಂತರದಲ್ಲಿ ಪುತ್ರನ ಮೇಲೆ ಪ್ರೇಮವನ್ನ ಮಾಡು ಅಂತಾರೆ. ವಿಷದ ಬಟ್ಟಲನ್ನ ತೆಗೆದುಕೊಂಡು ಬಂದಳು ಕಯಾದು. ಅಳತಾ ಇದ್ದಾಳೆ. ಪ್ರಹ್ಲಾದರಾಜರು ಸಂತೋಷದಿಂದ ಸ್ವೀಕಾರ ಮಾಡ್ತಾರಂತ. ಅಮ್ಮ ಯಾಕೆ ಅಳತಾ ಇದ್ದೀಯೆ?
ನೀನು ಕೊಡ್ತಾ ಇರೋದು ವಿಷ ಅಂತ ನಿನಗಿರಬಹುದು, ಆದ್ರೆ ನನಗಲ್ಲ ಅದು. ಯಾಕೆ? ಸರ್ವತೀರ್ಥಮಯಿ ಮಾತ, ಎಲ್ಲ ತೀರ್ಥಗಳ ಸನ್ನಿಧಾನ ತಾಯಿಯಲ್ಲಿ ಇದೆ ಅಂದರೆ ನೀನು ಕೊಡುವ ವಿಷ ಅದು ತೀರ್ಥವೇ ಹೊರತು ಅದು ವಿಷ ಆಗಲಿಕ್ಕೆ ಸಾಧ್ಯ ಇಲ್ಲ ತಾಯಿ. ನೀನು ಕೊಟ್ಟಂತಹ ವಿಷ ಇದು ತೀರ್ಥ ಅಂದ ಮೇಲೆ ತೀರ್ಥದ ಲಕ್ಷಣ ಏನು? ಅಕಾಲ ಮೃತ್ಯು ಹರಣಂ, ಸರ್ವವ್ಯಾಧಿ ನಿವಾರಣಂ, ಸರ್ವ ದುರಿತೋಪಶಮನಂ, ವಿಷ್ಣು ಪಾದೋದಕಂ ಶುಭಂ. ತೀರ್ಥದ ಮೊದಲನೆಯ ಲಕ್ಷಣ ಅಕಾಲ ಮೃತ್ಯು ಹರಣಂ, ಅಕಾಲಿಕವಾದ ಮೃತ್ಯುವನ್ನ ಸಾವನ್ನ ದೂರ ಮಾಡುವಂತಹ ಶಕ್ತಿ ತೀರ್ಥಕ್ಕೆ ಇದೆ. ಎಲ್ಲ ತೀರ್ಥಗಳಿಂದ ಕೂಡಿದ ನಿನ್ನ ಕೈಯಿಂದ ವಿಷ ಬಂದರೆ ಅದು ತೀರ್ಥವಾಗ್ತದೆ, ವಿಷ ಆಗೋದಿಲ್ಲ ಅಂತ ಪ್ರಹ್ಲಾದರಾಜರು ಜ್ಯೂಸ್ ಕುಡ್ದಂಗ್ ಕುಡಿದು ಬಿಟ್ರಂತ್ರಿ ವಿಷವನ್ನ. ನಮ್ಮ ಹಿರಣ್ಯಕಶಿಪು ನೋಡ್ದ 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 ಏನ್ರೆ ಸಾಯ್ತದೇನೋ, ನೀಲಿ ಆಗ್ತದೇನಿದು, ಹೋಗ್ತದೇನೋ, 12 ಮಂದಿಗೆ ಹೇಳೋಣೇನೋ, ಆಚಾರಗಳಿಗೆ ಫೋನ್ ಮಾಡಿ ಅಂತ ಬಹಳ ನೋಡ್ದ, ಏನೂ ಆಗ್ಲಿಲ್ಲ ನಮ್ಮ ಪ್ರಹ್ಲಾದರಾಜರಿಗೆ. ಸರ್ವತೀರ್ಥಮಯಿ ಮಾತಾ, ಎಲ್ಲ ತೀರ್ಥಗಳ ಸನ್ನಿಧಾನ ತಾಯಿಯಲ್ಲಿ, ಸರ್ವದೇವಮಯಪ್ಪಿತ, ಎಲ್ಲ ದೇವತೆಗಳ ಸನ್ನಿಧಾನ ತಂದೆಯಲ್ಲಿ. ಹಾಗಾಗಿ ಆ ತಂದೆ ತಾಯಿಗಳ ಸೇವೆಯನ್ನ ನಿರಂತರದಲ್ಲಿ ಮಾಡಬೇಕು ಎನ್ನುವುದಾಗಿ ಕಪಿಲ ನಾಮಕ ಭಗವಂತ ದೇವಹೂತಿಗೆ ಉಪದೇಶ ಮಾಡಿ